ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ನಾವೀಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 21ನೇ ಸರಣಿಯಲ್ಲಿದ್ದೇವೆ. ಕಳೆದ 20ನೇ ಸರಣಿಯಲ್ಲಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡೆಸಿದಂತಹ 2 ಅಕಬಾ ಒಪ್ಪಂದಗಳು, ಅಕಬಾ ಎಂಬ ಕಣಿವೆಯಲ್ಲಿ ನಡೆಸಿದಂತಹ 2 ಒಪ್ಪಂದಗಳ ಬಗ್ಗೆ ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಒಪ್ಪಂದಗಳ ನಂತರ ಸಂದೇಶ ಪ್ರಚಾರಕ್ಕಾಗಿ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಾಲಾ ಅವರನ್ನು ಕೂಡ ಅವರ ಜೊತೆಗೆ ಮದೀನಾಕ್ಕೆ ಸಂದೇಶ ಪ್ರಚಾರಕರಾಗಿ ಕಳುಹಿಸಿಕೊಟ್ಟ ಬಗ್ಗೆಯೂ ಕೂಡ ನಾವು ಕೇಳಿದ್ದೇವೆ. ಹೀಗೆ ಅವರೆಲ್ಲರ ಪ್ರಯತ್ನದಿಂದ ಮದೀನಾದಲ್ಲಿ ಸಂದೇಶ ವ್ಯಾಪಕವಾಗಿ ತಲುಪಿತು ಮತ್ತು ಅನೇಕ ಮುಸ್ಲಿಮರು ಅಲ್ಲಿ ಜಮಾವಣೆಯಾದರು. ಹೀಗೆ ಮದೀನಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇಂಗಿತದಂತೆ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಾಲಾ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಸಾಮೂಹಿಕ ಶುಕ್ರವಾರದ ಪ್ರಾರ್ಥನೆಯನ್ನು ಮಾಡಲಾಯಿತು ಮತ್ತು ಅದೇ ರೀತಿಯಲ್ಲಿ ಹಿಜ್ರತ್ನ ಆರಂಭ ಆಯಿತು ಮತ್ತು ಇಸ್ಲಾಂ ಬೆಳೆಸಿದಂತಹ ಏಕತೆಯಿಂದಾಗಿ ಅಲ್ಲಿದ್ದಂತಹ ಎಲ್ಲ ಗೋತ್ರಗಳು ಕೂಡ ಒಂದುಗೂಡಿದರು ಇತ್ಯಾದಿ ವಿಷಯಗಳನ್ನು ಕೂಡ ನಾವು ಕೇಳಿದ್ದೇವೆ. ಇನ್ನು ಈ ಹಿಜ್ರತ್ನ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕಿಂತ ಹಿಂದೆ ಒಂದು ಕನಸನ್ನು ಕಂಡಿದ್ದರು. ಅದು ಏನಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರತ್ ಹೋಗುವಂತಹ ಪ್ರದೇಶ ಅದು ಜ್ವಾಲಾಮುಖಿಗಳಿಂದ ಕೂಡಿದ ಮತ್ತು ಖರ್ಜೂರಗಳಿಂದ ತುಂಬಿದಂತಹ ಒಂದು ಪ್ರದೇಶವಾಗಿತ್ತು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅದು ಮದೀನಾ ಆಗಿರಬಹುದು ಎಂದು ತಿಳಿಯಲಿಲ್ಲ. ಇದರಿಂದ ನಮಗೆ ವ್ಯಕ್ತವಾಗುವುದೇನಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟೋ ವಿಷಯಗಳ ಬಗ್ಗೆ ಭವಿಷ್ಯ ನುಡಿದಿದ್ದರು. ಅದು ಅಲ್ಲಾಹನ ಸಹಾಯದಿಂದ ಅವರು ಭವಿಷ್ಯ ನುಡಿದಿದ್ದರು ಮತ್ತು ಎಷ್ಟೋ ವಿಷಯಗಳ ಬಗ್ಗೆ ಸರಿಯಾದ ವಿಭಾವನೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಉದಾಹರಣೆಗೆ, ವಲಸೆಯ ಮೂಲಕ ನಾವು ಎಲ್ಲಿಗೆ ಹೋಗ್ತೇವೆ, ಎಲ್ಲಿ ನಮಗೆ ವಲಸೆ ತೀರ್ಮಾನಿಸಲ್ಪಟ್ಟಿದೆ, ಯಾವ ಪ್ರದೇಶಕ್ಕೆ ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಗೊತ್ತಾಗಲಿಲ್ಲ. ಇದರಿಂದ ವ್ಯಕ್ತವಾಗುವುದೇನಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವತ್ತೂ ಕೂಡ ನಾನು ಅತಿಮಾನವ ಎಂದು ಹೇಳಿಕೊಂಡಿಲ್ಲ ಮತ್ತು ಅವರು ಅತಿಮಾನವರಾಗಿರಲಿಲ್ಲ. ಅಲ್ಲಾಹನು ಅವರಿಗೆ ಅನುಗ್ರಹಗಳನ್ನು ಕೊಟ್ಟಿದ್ದನು, ಅವರನ್ನು ಪ್ರವಾದಿಯನ್ನಾಗಿ ಮಾಡಿದ್ದನು, ಕೆಲವೊಮ್ಮೆ ಅವರಿಗೆ ಪವಾಡಗಳನ್ನು ನೀಡಿದ್ದನು. ಆದರೆ ಎಲ್ಲ ವಿಷಯಗಳ ಬಗ್ಗೆಯೂ ತಿಳಿದಂತಹ ಒಬ್ಬ ವ್ಯಕ್ತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರಲಿಲ್ಲ. ಯಾಕೆಂತ ಹೇಳಿದರೆ, ಸರ್ವಜ್ಞ ಅದು ಅಲ್ಲಾಹನು ಮಾತ್ರ. ಎಲ್ಲವನ್ನೂ ತಿಳಿದಂತಹ ವ್ಯಕ್ತಿ ಎಲ್ಲವನ್ನೂ ತಿಳಿದಂತಹ ಶಕ್ತಿ ಅಂತ ಹೇಳಿದರೆ ಅದು ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ದೇವನು ಮಾತ್ರ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖರ್ಜೂರದಿಂದ ತುಂಬಿದಂತಹ ಪ್ರದೇಶ ಎಂದು ಹೇಳಿದಾಗ ಅದು ಖೈಬರ್ ಆಗಿರಬಹುದು, ಯಮನ್ ಆಗಿರಬಹುದು ಇತ್ಯಾದಿಗಳನ್ನು ಭಾವಿಸಿದರು. ಆದರೆ ಕೊನೆಗೆ ಅದು ಮದೀನಾದ ವಲಸೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಯಿತು ಮತ್ತು ಈ ಕನಸಿನ ಮೂಲಕ ಹೇಳಿದಂತಹ ಪ್ರದೇಶ ಮದೀನಾವೇ ಆಗಿದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅನಂತರ ಸ್ಪಷ್ಟವಾಯಿತು. ಏಕೆಂದರೆ ಜ್ವಾಲಾಮುಖಿಗಳು ಮತ್ತು ಖರ್ಜೂರದ ತೋಟ ಎರಡೂ ಇದ್ದಂತಹ ಪ್ರದೇಶ ಮದೀನಾ ಮಾತ್ರ ಆಗಿತ್ತು. ಅದು ಯಮನ ಕೂಡ ಆಗಿರಲಿಲ್ಲ, ಅದು ಖೈಬರ್ ಕೂಡ ಆಗಿರಲಿಲ್ಲ ಮತ್ತು ಅಂತಹ ಬೇರೊಂದು ಪ್ರದೇಶ ಇರಲಿಲ್ಲ. ಮದೀನಾದಲ್ಲಿ, ಮದೀನಾ ಪ್ರವೇಶದಲ್ಲಿ ಅನೇಕ ಕಡೆಗಳಲ್ಲಿ ಜ್ವಾಲಾಮುಖಿಗಳಿಂದ ಕೂಡಿದಂತಹ ಕಲ್ಲಿನಿಂದ ಆವೃತವಾದಂತಹ ಪ್ರದೇಶ ಇದೆ. ಅದನ್ನು ಈಗಲೂ ಕೂಡ ನಾವು ಕಾಣಬಹುದಾಗಿದೆ ಮದೀನಾಕ್ಕೆ ಹೋಗುವಾಗ. ಮತ್ತು ಇನ್ನೊಂದು ಪ್ರದೇಶದಲ್ಲಿ ಅದು ಜಲಾವೃತವಾದಂತಹ, ಮತ್ತು ಜಲಾವೃತ ಅಂತ ಹೇಳಿದರೆ ಮದೀನಾದ ನೆಲದ ಅಡಿಯಲ್ಲಿ ಒಂದು ನೀರಿನ ಹರಿವು ಇದೆ. ಅದು ಮದೀನಾದ ವಿಶೇಷತೆ. ಆ ಕಾರಣದಿಂದಲೇ ಅಲ್ಲಿ ಬೇಕಾದಷ್ಟು ಖರ್ಜೂರದ ತೋಟ ಇದೆ. ಅರೇಬಿಯಾದ ಎಲ್ಲ ಪ್ರದೇಶಗಳಲ್ಲಿ ಅಂತಹ ಖರ್ಜೂರದ ತೋಟ ಇಲ್ಲ. ನಾವು ನೋಡು ಕೊಲ್ಲಿಯಲ್ಲಿಯೂ ಕೂಡ ಎಲ್ಲ ಪ್ರದೇಶಗಳಲ್ಲಿಲ್ಲ. ಆದರೆ ಮದೀನಾದ ಒಂದು ವಿಶೇಷತೆ ಅಂತ ಹೇಳಿದರೆ, ಅಲ್ಲಿನ ನೆಲದ ಅಡಿಯಲ್ಲಿ ಒಂದು ನೀರಿನ ಹರಿವು ಇದೆ ಮತ್ತು ಒಂದು ನೀರು ಹರಿಯುತ್ತಿದೆ. ಆ ಕಾರಣದಿಂದ ಅದು ಎಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಹರಿಯುತ್ತಿದೆಯೋ ಅಲ್ಲಿ ನೈಸರ್ಗಿಕವಾದ ನೀರಿನಿಂದ ಅತ್ಯುತ್ತಮವಾದ ಖರ್ಜೂರದ ತೋಟಗಳನ್ನು ಬೆಳೆಯಲಿಕ್ಕೆ ಸಾಧ್ಯವಿದೆ. ಇದು ಮದೀನಾದ ಒಂದು ವಿಶೇಷತೆಯಾಗಿದೆ. ಆದ್ದರಿಂದ ನಾವು ಮದೀನಾದಲ್ಲಿ ಬೇಕಾದಷ್ಟು ಖರ್ಜೂರದ ತೋಟಗಳನ್ನು ಕೂಡ ಕಾಣ್ತೇವೆ ಮತ್ತು ಉಳಿದ ಪ್ರದೇಶಗಳಲ್ಲಿ ಜ್ವಾಲಾಮುಖಿಯಿಂದ ಆವೃತವಾದಂತಹ ಕಲ್ಲುಗಳನ್ನು ಕೂಡ ಕಾಣ್ತೇವೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕನಸಿನ ಮೂಲಕ ಸೂಚಿಸಲಾದಂತಹ ಪ್ರದೇಶ ಇದೇ ಆಗಿತ್ತು ಎಂದು ಅನಂತರ ಅವರಿಗೆ ತಿಳಿಯಿತು. ಇನ್ನು ನಾವು ಕೆಲವೊಮ್ಮೆ ಹೇಳ್ತೇವೆ, ನಮ್ಮ ಈಗಿನ ಕಾಲ ಅದು ಮದೀನಾದ ಕಾಲವಾಗಿದೆಯೋ ಅಥವಾ ಮಕ್ಕಾದ ಕಾಲವಾಗಿದೆಯೋ?
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ 2 ಕಾಲಗಳಿವೆ, ಒಂದು ಮಕ್ಕಾದ ಕಾಲ, ಮತ್ತೊಂದು ಮದೀನಾದ ಕಾಲ. ಈಗಿನ ಕಾಲವನ್ನು ನಾವು ಯಾವ ಕಾಲ ಎಂದು ಭಾವಿಸಬೇಕು? ನಮಗೆ ಯಾವುದೇ ತೀರ್ಮಾನ ಮಾಡಬೇಕಿದ್ದರೆ ಅದು ಮದೀನಾದ ಕಾಲವೋ ಮಕ್ಕಾದ ಕಾಲವೋ ಎಂದ ಆಧಾರದಲ್ಲಿ ನಾವು ತೀರ್ಮಾನ ಮಾಡಬೇಕಾಗಿದೆ ಎಂದು ಸಾಮಾನ್ಯವಾಗಿ ಇಂತಹ ಚರ್ಚೆಗಳನ್ನು ನಾವು ಆಗಾಗ ಕೇಳ್ತಾ ಇರ್ತೇವೆ. ಆದರೆ ನಿಜವಾಗಿ ನಾವು ನೋಡೋದಾದರೆ ಮಕ್ಕಾದ ಯುಗದಲ್ಲಿ ಇರುವಂತಹ ಮುಖ್ಯವಾದಂತಹ ಅಂಶಗಳು ಯಾವುದು ಅಂತ ಹೇಳಿದರೆ, ಮೊದಲು ಗುಪ್ತ ಸಂದೇಶ ಆರಂಭವಾಯಿತು, ಅನಂತರ ಬಹಿರಂಗ ಸಂದೇಶ ಆರಂಭವಾಯಿತು, ಅನಂತರ ಅನೇಕ ಸವಾಲುಗಳು ಎದುರಾದವು ಮತ್ತು ಸಹಿಷ್ಣುತೆಯಿಂದ ಎಲ್ಲವನ್ನೂ ಆ ಸವಾಲುಗಳನ್ನೆಲ್ಲ ಎದುರಿಸುವಂತಹ ಒಂದು ಪರಿಸ್ಥಿತಿ ಬಂತು. ಯಾವುದೇ ರೀತಿಯ ಪ್ರತಿರೋಧ ಮಾಡಲಾಗಲಿಲ್ಲ ಆ ಸಂದರ್ಭದಲ್ಲಿ. ಆನಂತರ ವಲಸೆಯ ಒಂದು ಪರಿಸ್ಥಿತಿ ಬಂತು ಮತ್ತು ಜನರು ವಲಸೆ ಹೋದರು. ಇನ್ನು ಮದೀನಾ ಮುಂಬರುವಂತಹ ಕಾಲದಲ್ಲಿ ನಾವು ನೋಡಲಿಕ್ಕಿರುವಂಥದ್ದು ಏನು ಅಂತ ಹೇಳಿದರೆ, ಮದೀನಾದ ಆರಂಭ ಕಾಲ ಅದು ಶಾಂತಿಯ ಕಾಲವಾಗಿತ್ತು. ಆನಂತರ ಪ್ರಕ್ಷುಬ್ಧತೆಯ ಕಾಲವೂ ಕೂಡ ಬಂತು. ಯಾಕಂತ ಹೇಳಿದರೆ ಅನೇಕ ಯುದ್ಧಗಳಾದವು. ಬದ್ರ್ ಎಂಬ ಯುದ್ಧ ನಡೆಯಿತು, ಉಹದ್ ಎಂಬ ಯುದ್ಧ ನಡೆಯಿತು, ಖಂದಕ್ ಎಂಬ ಯುದ್ಧ ನಡೆಯಿತು. ಆದ್ದರಿಂದ ಪ್ರಕ್ಷುಬ್ಧತೆಯ ಕಾಲವೂ ಕೂಡ ಬಂತು. ಕೊನೆಗೆ ಒಂದು ಸುಸ್ಥಿರವಾದಂತಹ ಇಸ್ಲಾಮಿನ ಸಂದೇಶ ಎಲ್ಲ ಕಡೆಗಳಿಗೆ ವ್ಯಾಪಕವಾಗಿದ್ದಂತಹ ಒಂದು ಕಾಲವೂ ಕೂಡ ಬಂತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅನೇಕ ರಾಜರುಗಳಿಗೆ ತಮ್ಮ ಸಂದೇಶವನ್ನು ಕಳುಹಿಸಿದರು. ಇತ್ಯಾದಿ ಕಾಲಗಳನ್ನು ನಾವು ಕಾಣ್ತೇವೆ. ಆದರೆ ಈ ಕಾಲವನ್ನು ನಿಜವಾಗಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಕ್ಕಾದ ಕಾಲ ಅಥವಾ ಮದೀನಾದ ಕಾಲ ಎಂದು ಹೇಳುವಂತಿಲ್ಲ. ಈಗಿನ ಕಾಲವೇ ಭಿನ್ನವಾದಂತಹ ಕಾಲ. ಈಗಿನ ಕಾಲ ಅದು ಈಗಿನ ಕಾಲವಾಗಿದೆ. ಅದರಲ್ಲಿ ಕೆಲವು ಪರಿಸ್ಥಿತಿ ಮಕ್ಕಾದ ಕಾಲದಂತಹ ಪರಿಸ್ಥಿತಿ ಇರಬಹುದು ಮತ್ತು ಕೆಲವು ಕಡೆಗಳಲ್ಲಿ ಪರಿಸ್ಥಿತಿ ಮದೀನಾದ ಕಾಲದಂತಿರಬಹುದು. ಆದ್ದರಿಂದ ಈಗಿನ ಕಾಲಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಕ್ಕಾ ಮತ್ತು ಮದೀನಾ ಎರಡೂ ಜೀವನಗಳನ್ನು ಮುಂದಿಟ್ಟುಕೊಂಡು ಮತ್ತು ಅವರ ಇಡೀ ಜೀವನ ಚರ್ಯೆಯನ್ನು ಮುಂದಿಟ್ಟುಕೊಂಡು ಅದು ಯಾವ ಕಾಲವಾಗಿದೆ, ಯಾವ ವಿಧಾನಗಳನ್ನು ನಾವು ಅನುಸರಿಸಬಹುದಾಗಿದೆ ಎಂಬಂತಹ ಪಾಠವನ್ನು ಪಡೆಯಬೇಕೇ ಹೊರತು ಯಾವುದೇ ಕಾಲವನ್ನು ಮಕ್ಕಾದ ಕಾಲ ಮದೀನಾದ ಕಾಲ ಎಂದು ಹೇಳುವಂತಿಲ್ಲ. ಯಾಕೆಂತ ಹೇಳಿದರೆ ಈ ಕಾಲ ಅದಕ್ಕಿಂತ ಭಿನ್ನವಾದದ್ದು. ಆದ್ದರಿಂದ ಈ ಕಾಲ ಈ ಕಾಲವಾಗಿದೆ ಮತ್ತು ಅದರ ಮಾರ್ಗದರ್ಶನ ನಾವು ಎರಡೂ ಜೀವನದಿಂದ, ಮಕ್ಕಾದ ಜೀವನದಿಂದಲೂ ಮತ್ತು ಮದೀನಾದ ಜೀವನದಿಂದಲೂ ಈಗಿನ ಕಾಲಕ್ಕೆ ಬೇಕಾದಂತಹ ಯಾವುದೆಲ್ಲ ಕ್ರಮಗಳಿದೆಯೋ ಅದರ ಮಾರ್ಗದರ್ಶನವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇಡೀ ಜೀವನದ ಮೂಲಕ ಪಡೆಯಬೇಕಾಗಿದೆ. ಇನ್ನು ಅಲ್ಲಿಂದ ಈ 2 ಒಪ್ಪಂದಗಳು ನಡೆಯಿತು. ಆನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀವಿನ್ನು ವಲಸೆ ಹೋಗಬಹುದು ಎಂದು ಹೇಳಿದರು. ಎಲ್ಲರೂ ವಲಸೆ ಹೋಗಲು ಹೇಳಿದರು. ಆದ್ದರಿಂದ ವಲಸೆ ಹೋಗುವುದನ್ನು ನಿರ್ಬಂಧಿಸಿದ್ದರು ಕೂಡ. ವಲಸೆ ಹೋಗುವುದು ಬಹಳ ಮುಖ್ಯವಾಗಿತ್ತು, ದೊಡ್ಡ ಕ್ರಮವಾಗಿತ್ತು. ಅದು ವಲಸೆ ಸುಲಭದ ಕೆಲಸ ಏನೂ ಆಗಿರಲಿಲ್ಲ. ಎಲ್ಲವನ್ನು ಬಿಟ್ಟು ಇಸ್ಲಾಮಿನ ಉದ್ದೇಶದಿಂದ ವಲಸೆಗೆ ಹೋಗುವುದು ಅದು ದೊಡ್ಡ ತ್ಯಾಗವಾಗಿತ್ತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರನ್ನೂ ಕೂಡ ಅಂತಹ ತ್ಯಾಗ ಸನ್ನದ್ಧತೆಗೆ ಅವರು ಪ್ರೋತ್ಸಾಹ ಕೊಟ್ಟರು ಮತ್ತು ವಲಸೆ ಹೋಗಲು ಹೇಳಿದರು ಮತ್ತು ಅನೇಕರು ಅನೇಕ ಬಗೆಯ ತ್ಯಾಗಗಳನ್ನು ಕೊಟ್ಟರು. ಆ ತ್ಯಾಗಗಳ ಮೂಲಕವೇ ಅವರು ವಲಸೆ ಹೋದರು. ಉದಾಹರಣೆಗೆ ಅಬೂ ಸಲಮಾ ಮತ್ತು ಉಮ್ಮು ಸಲಮಾ ದಂಪತಿಗಳು, ಸಲಮಾ ಎಂಬ ಒಂದು ಮಗುವಿನ ತಂದೆಯಾದಂಥ ಅಬೂ ಸಲಮಾ ಮತ್ತು ಉಮ್ಮು ಸಲಮಾ ಅವರು ಹಿಜ್ರತ್ಗೆ ಹೋಗಲು ಹೊರಟಾಗ ಉಮ್ಮು ಸಲಮಾನ ವಂಶದವರು ಬಂದರು ಮತ್ತು ಹೇಳಿದರು, ನೀವು ವಲಸೆ ಹೋಗುವುದಾದರೆ ಹೋಗಿ, ಆದರೆ ನಮ್ಮ ಕುಟುಂಬದ ಮಗಳನ್ನು ಯಾಕೆ ಕೊಂಡು ಹೋಗ್ತಾ ಇದ್ದೀರಿ? ಅವರನ್ನು ಅಲ್ಲಿ ಮದೀನಾಕ್ಕೆ ಯಾಕೆ ಕೊಂಡು ಹೋಗ್ತಾ ಇದ್ದೀರಿ? ನಾವು ಬಿಡುವುದಿಲ್ಲ ಎಂದು ಹೇಳಿದರು ಮತ್ತು ಆಕೆಯನ್ನು ಹಿಡಿದು ಎಳೆದರು ಅವರ ಕುಟುಂಬದವರು. ಆಗ ಅಬೂ ಸಲಮಾನ ಕುಟುಂಬದವರು ಬಂದರು, ನೀವು ಹೋಗುವುದಾದರೆ ಹೋಗಿ, ಆದರೆ ನಮ್ಮ ಸಂತಾನದ ಕುಡಿಯಾದಂತಹ ಸಲಮ ಎಂಬ ಮಗುವನ್ನು ಯಾಕೆ ಕೊಂಡೋಗ್ತಾ ಇದ್ದೀರಿ? ಅದು ನಮಗೆ ಸೇರಿದ್ದು ಮಗು. ಆದ್ದರಿಂದ 2 ಕುಟುಂಬದವರ ನಡುವೆ ಜಗಳ ಆಯಿತು. ಇಬ್ಬರೂ ಕೂಡ ಮಗುವನ್ನು ಹಿಡಿದು ಎಳೆದಾಡಲು ಆರಂಭಿಸಿದರು. ಕೊನೆಗೆ ಅವರಿಗೆ ಅವರ ಕೈ ಅದರ ಮೂಳೆ ಮುರಿಯಿತು, ಮಗುವಿನ ಕೈಯ ಮೂಳೆ ಮುರಿಯಿತು ಮತ್ತು ಹೀಗೆ ಕೊನೆಯದಾಗಿ ಮಗುವನ್ನು ಅಬೂ ಸಲಮಾನ ವಂಶದವರು ಕೊಂಡು ಹೋದರು ಮತ್ತು ಉಮ್ಮು ಸಲಮಾದ ವಂಶದವರು ಎಳೆದುಕೊಂಡು ಹೋದರು. ಅಬೂ ಸಲಮಾ ಒಬ್ಬಂಟಿಯಾಗಿ ಯಾತ್ರೆ ಮಾಡಿದರು ಮತ್ತು ಉಮ್ಮು ಸಲಮಾ 1 ವರ್ಷದ ತನಕ ಎಲ್ಲಿ ಅವರು ಪತಿ ಮತ್ತು ಮಗುವಿನಿಂದ ಬೇರ್ಪಟ್ಟರೋ ಆ ಪ್ರದೇಶದಲ್ಲಿ ನಿಂತುಕೊಂಡು ಪ್ರತಿದಿನ ಅಲ್ಲಿಗೆ ಹೋಗಿ ರೋಧಿಸುತ್ತಿದ್ದರು. ಹೀಗೆ ಕೊನೆಯದಾಗಿ ಪ್ರಾರ್ಥಿಸುತ್ತಿದ್ದರು. ಕೊನೆಗೆ ಅವರ ಪ್ರಾರ್ಥನೆಗೆ ಅಲ್ಲಾಹನು ಓಗಟ್ಟನು. ಅವರನ್ನು ಅವರ ಕುಟುಂಬದವರು ಇನ್ನೂ ಬೇಕಾದರೆ ನೀವು ನಿಮ್ಮ ಮಗುವಿನ ಜೊತೆಗೆ ವಲಸೆ ಹೋಗಿ ಎಂದು ಹೇಳಿದರು. ಆಗ ಉಮ್ಮು ಸಲಮಾ ಒಂದು ಧೈರ್ಯ ನೋಡಿ, ಒಂದು ಪತಿಯೊಂದಿಗಿರುವಂತಹ ಸಂಬಂಧ ಮತ್ತು ಆ ಸ್ನೇಹ ಮತ್ತು ಒಂದು ರೀತಿಯ ಆತ್ಮೀಯತೆ ಇತ್ಯಾದಿಗಳಿಂದ ಉಮ್ಮು ಸಲಮಾ ಒಬ್ಬಂಟಿಯಾಗಿ ಮಕ್ಕಾದಿಂದ ಮದೀನಾದವರೆಗೆ ಯಾತ್ರೆ ಹೋಗಲಿಕ್ಕೆ ಸಿದ್ಧರಾದರು. ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಎಷ್ಟು ಒಂದು ಮಹಿಳೆಯಲ್ಲಿ ಪತಿಯ ಬಗ್ಗೆ ಮಗುವಿನ ಬಗ್ಗೆ ಎಷ್ಟು ಪ್ರೇಮ ಇರಲು ಸಾಧ್ಯ ಎಂಬುದಕ್ಕೆ ಒಂದು ಉದಾಹರಣೆ ಅಬೂ ಸಲಮಾ ಮತ್ತು ಉಮ್ಮು ಸಲಮಾ.
ಅದಕ್ಕಾಗಿ ಸರ್ವಸ್ವದ ತ್ಯಾಗಕ್ಕೆ ಅವರು ಸಿದ್ಧರಾದರು. ಹೀಗೆ ಅವರು ಒಬ್ಬಂಟಿಯಾಗಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಉಸ್ಮಾನ್ ಬಿನ್ ತಲ್ಹಾ ಎಂಬ ವ್ಯಕ್ತಿ ನೋಡಿದರು. ಪರಿಚಯ ಇರುವಂತಹ ಮಹಿಳೆ ಉಮ್ಮು ಸಲಮ ಕೇಳಿದರು, ನೀನು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಆಕೆ ಹೇಳಿದಳು, ನನ್ನ ಪತಿಯನ್ನು ಸೇರಿಕೊಳ್ಳಿಕ್ಕೆ ಮದೀನಾಕ್ಕೆ ಒಬ್ಬಂಟಿಯಾಗಿ ಹೋಗ್ತಾ ಇದ್ದೇನೆ. ಆಗ ಉಸ್ಮಾನ್ ಬಿನ್ ತಲ್ಹಾ ಹೇಳಿದರು, ನಮ್ಮ ಸಂಸ್ಕೃತಿಗೆ ಇದು ತಕ್ಕುದದ್ದಲ್ಲ, ನಿಮಗೇನು ಸಂಭವಿಸಬಹುದು. ಒಂದು ಮಹಿಳೆ ಒಬ್ಬಂಟಿಯಾಗಿ ಇಷ್ಟು ದೂರದ ಯಾನ ಮಾಡುವುದು ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ, ನಾನು ನಿಮ್ಮ ಜೊತೆಗೆ ಬರ್ತೇನೆ ಎಂದು ಹೇಳಿದರು. ಮತ್ತು ಅವರ ಜೊತೆಗೆ ಹೋದರು, ಆದರೆ ಪೂರ್ಣ ಗೌರವವನ್ನು ಪಾಲಿಸಿದರು. ಅವರ ಜೊತೆಗೆ ಹೋಗುವುದಾದರೂ ಕೂಡ ಹೆಚ್ಚೇನೂ ಮಾತನಾಡಲಿಲ್ಲ, ಅವಶ್ಯಕತೆಯ ಮಾತನಾಡಿದರು. ಅವರಿಗೆ ಅವರ ಖಾಸಗಿತನವನ್ನು ಉಳಿಸಿಕೊಳ್ಳುವಂತಹ ಅವಕಾಶವನ್ನು ಮಾಡಿಕೊಟ್ಟರು. ಮತ್ತು ಅವರ ಉದ್ದೇಶ ಕೇವಲ ಒಂದು ಮಹಿಳೆಯನ್ನು ಯಾವುದೇ ಬಗೆಯ ಆಕ್ರಮಣದಿಂದ ಮತ್ತು ಯಾವುದೇ ಬಗೆಯ ಅನಾಹುತಗಳಿಂದ ರಕ್ಷಿಸುವುದು ಮಾತ್ರ ಆಗಿತ್ತು. ಆ ಕಾರಣದಿಂದ ಅವರ ಜೊತೆಗೆ ಸೇರಿಕೊಂಡರು ಮತ್ತು ಅಲ್ಲಿಯವರೆಗೆ ಮದೀನಾದವರೆಗೆ ಹತ್ತಿರವರೆಗೆ ಹೋದರು. ಮತ್ತು ಅವರ ಪತಿ ಇನ್ನೇನು ಹತ್ತಿರದಲ್ಲೇ ಇದ್ದಾರೆ ಎಂದು ಗೊತ್ತಾದಾಗ ಅಲ್ಲಿ ಅವರನ್ನು ಬಿಟ್ಟು ಬಂದರು. ಮತ್ತು ಇದರಿಂದ ನಮಗೆ ವ್ಯಕ್ತವಾಗುವುದು ಅಂತ ಹೇಳಿದರೆ, ಉಸ್ಮಾನ್ ಬಿನ್ ತಲ್ಹಾ ಆಗ ಇನ್ನೂ ಮುಸ್ಲಿಮರಾಗಿರಲಿಲ್ಲ, ಅವರೊಬ್ಬ ಅರಬ್ ಆಗಿದ್ದರು. ಅವರ ಉದ್ದೇಶ ಒಂದು ಮುಸ್ಲಿಂ ಮಹಿಳೆಗೆ ಸಹಾಯ ಮಾಡುವುದಾಗಿರಲಿಲ್ಲ, ಬದಲಾಗಿ ಒಬ್ಬಂಟಿಯಾದ ಒಂದು ಮಹಿಳೆಗೆ ಸಹಾಯ ಮಾಡುವುದಾಗಿತ್ತು. ಇದರಿಂದ ಮಕ್ಕಾದಲ್ಲಿ ಅರಬರ ಚಾರಿತ್ರ್ಯ ಎಷ್ಟು ಉನ್ನತವಾಗಿತ್ತು, ಕೆಲವರ ಚಾರಿತ್ರ್ಯ ಎಷ್ಟು ಉನ್ನತವಾಗಿತ್ತು. ಆದ್ದರಿಂದಲೇ ಆ ಪ್ರದೇಶವನ್ನು ಇಸ್ಲಾಮಿನ ಉಗಮ ಬಿಂದು ಎಂದು ಆರಿಸಲಾಯಿತು ಪ್ರಾಯಶಃ. ಯಾಕೆಂದರೆ ಆ ಅರಬ್ ಜನರಲ್ಲಿ ಅನೇಕರು ಒಳ್ಳೆಯ ವ್ಯಕ್ತಿಗಳಿದ್ದರು ಮತ್ತು ಅಂತಹ ವ್ಯಕ್ತಿಗಳ ಮೂಲಕವೇ ಅಲ್ಲಿ ಬದಲಾವಣೆಯೂ ಕೂಡ ಸಂಭವಿಸಿತು. ಹೀಗೆ ಮಕ್ಕಾ ವಿಜಯದ ಸಂದರ್ಭದಲ್ಲಿ ಇದೇ ಉಸ್ಮಾನ್ ಬಿನ್ ತಲ್ಹಾ ಅವರು ಇಸ್ಲಾಮಿನ ವರ್ತುಳಕ್ಕೆ ಬಂದರು ಮತ್ತು ಇಸ್ಲಾಂ ಸ್ವೀಕಾರ ಮಾಡಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾ ವಿಜಯದ ಸಂದರ್ಭದಲ್ಲಿ ಇಡೀ ಮಕ್ಕಾ ಮುಸ್ಲಿಮರ ಕೈವಶವಾಯಿತು. ಆಗ ಕಾಬಾದ ಕೀಲಿಕೈ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಮರ ಕೈಯಲ್ಲಿ ಬಂತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈ ಕೀಲಿಕೈಯನ್ನು ನಾನು ಪ್ರಾಮಾಣಿಕತೆಯಲ್ಲಿ ಅತ್ಯಂತ ಉನ್ನತವಾದ ಮಾದರಿಯನ್ನು ಮೆರೆದಂತಹ ಉಸ್ಮಾನ್ ಬಿನ್ ತಲ್ಹಾರಿಗೆ ಕೊಡಬಯಸುತ್ತೇನೆ ಎಂದು ಹೇಳಿದರು. ಮತ್ತು ಆ ನಿಟ್ಟಿನಲ್ಲಿ ಒಂದು ಪವಿತ್ರ ಕುರ್ಆನ್ನ ವಾಣಿಯೂ ಕೂಡ ಅವತೀರ್ಣವಾಯಿತು. 4ನೇ ಅಧ್ಯಾಯದ 58ನೇ ವಾಕ್ಯ, ಅದರಲ್ಲಿ ಏನು ಹೇಳಲಾಯಿತು ಅಂತ ಹೇಳಿದರೆ, ಇನ್ನಲ್ಲಾಹ ಯಅಮುರುಕುಮ್ ಅನ್ ತುವದ್ದುಲ್ ಅಮಾನಾತಿ ಇಲಾ ಅಹ್ಲಿಹಾ. ಅಲ್ಲಾಹನು ನಿಮಗೆ ಆದೇಶಿಸುತ್ತಾನೆ. ಯಾವುದರ ಆದೇಶ? ನಿಮ್ಮ ನ್ಯಾಸ ಅಥವಾ ಅಮಾನತ್ತುಗಳನ್ನು ಅದಕ್ಕೆ ಅರ್ಹರಾದಂತಹ ವ್ಯಕ್ತಿಗಳಿಗೆ ನೀವು ಕೊಡಿರಿ ಎಂಬಂತಹ ಆದೇಶ ಇರುವಂತಹ ಪವಿತ್ರ ಕುರ್ಆನ್ನ ವಾಣಿ ಅವತೀರ್ಣವಾಯಿತು. ಯಾರು ಯಾವ ಹುದ್ದೆಗೆ ಯಾವ ಜವಾಬ್ದಾರಿಗೆ ಅರ್ಹರಾಗಿದ್ದಾರೋ ಅವರಿಗೆ ಅದನ್ನು ವಹಿಸಿಕೊಡಿರಿ. ಉಸ್ಮಾನ್ ಬಿನ್ ತಲ್ಹಾ ಇಂತಹ ಒಂದು ಪ್ರಾಮಾಣಿಕತೆ ತೋರುವ ಮತ್ತು ಕಾಬಾದ ಕೀಲಿಕೈಯನ್ನು ನಿರ್ವಹಿಸುವಂತಹ ಒಂದು ಅರ್ಹ ಹುದ್ದೆಗೆ ಅತ್ಯಂತ ಸೂಕ್ತ ವ್ಯಕ್ತಿಯಾಗಿದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಮರು ಅವರಿಗೆ ಆ ಕೀಲಿಕೈಯನ್ನು ಕೊಟ್ಟರು ಮತ್ತು ಹೇಳಿದರು, ಇದು ಶಾಶ್ವತವಾಗಿ ನಿಮ್ಮ ಬಳಿಯೇ ಉಳಿಯುತ್ತದೆ ಎಂದು ಹೇಳಿದರು. ಹೀಗೆ ಈ ದಿನದ ತನಕ, ಈಗಿನ ಕಾಲದಲ್ಲಿಯೂ ಕೂಡ ಉಸ್ಮಾನ್ ಬಿನ್ ತಲ್ಹಾ ಅವರ ಸಂತಾನದಲ್ಲೇ ಆ ಕೀಲಿಕೈ ಇದೆ, ಅದನ್ನು ಅವರೇ ನಿರ್ವಹಿಸುತ್ತಿದ್ದಾರೆ ಇಲ್ಲಿಯ ತನಕ. ಇದು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಭವಿಷ್ಯ ನುಡಿಯಾಗಿದೆ. ಅದೇ ರೀತಿಯಲ್ಲಿ ಇತರ ಅನೇಕರು ಕೂಡ ಇದೇ ರೀತಿಯ ತ್ಯಾಗಗಳನ್ನು ಮಾಡಿದರು. ಉದಾಹರಣೆಗೆ ಸುಹೈಬ್ ರೋಮಿ ಎಂಬ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಅವರು ರೋಮ್ಗೆ ಹೋಗಿದ್ದರು. ಅವರನ್ನು ಮೂಲವಾಗಿ ಅರಬ್ ಪ್ರದೇಶದವರಾಗಿದ್ದರೂ ಕೂಡ ರೋಮ್ನವರು ಅವರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿ ರೋಮ್ಗೆ ಕೊಂಡು ಹೋಗಿದ್ದರು. ಮತ್ತು ಅವರ ಬಣ್ಣ ಬಿಳಿಯ ಚರ್ಮ ಮತ್ತು ಅವರು ಪಾಶ್ಚಾತ್ಯರಂತೆ ಕಾಣುತ್ತಿದ್ದರು. ಆದ್ದರಿಂದ ಅದಲ್ಲದೆ ಅಲ್ಲಿಗೆ ಹೋಗಿ ಅವರು ಲ್ಯಾಟಿನ್ ಭಾಷೆಯನ್ನು ಚೆನ್ನಾಗಿ ಕಲಿತರು. ಆದ್ದರಿಂದ ಅವರನ್ನು ಸುಹೈಬ್ ರೋಮ್ನ ಸುಹೈಬ್ ಅಂತಲೇ ಕರೆಯುತ್ತಿದ್ದರು. ಅವರು ಮಕ್ಕಾದಲ್ಲಿ ಬಂದು ಒಂದು ವ್ಯಾಪಾರ ಮಾಡಿದರು ಮತ್ತು ದೊಡ್ಡ ವ್ಯಾಪಾರಿಯಾದರು. ಅವರು ಕೂಡ ವ್ಯಾಪಾರಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಜನರು ಅವರನ್ನು ಹಿಂಬಾಲಿಸಿದರು ಮತ್ತು ಅವರನ್ನು ಹಿಡಿದರು ಮತ್ತು ಹೋಗಲಿಕ್ಕೆ ಬಿಡಲಿಲ್ಲ. ಆಗ ಸುಹೈಬ್ ರೋಮಿಯನ್ನು ಹೇಳಿದರು ಅಂತ ಹೇಳಿದರೆ, ನಿಮಗೆ ನಾನು ಬೇಕೋ ನನ್ನ ಹಣ ಬೇಕು? ನನ್ನ ಹಣ ಬೇಕಾದರೆ ನಾನು ಇಂತಿಂಥ ಜಾಗದಲ್ಲಿ ಹಣ ಇಟ್ಟಿದ್ದೇನೆ, ಅದನ್ನು ನೀವು ಅಲ್ಲಿಗೆ ಹೋಗಿ ಪಡೆದುಕೊಳ್ಳಬಹುದು. ಮತ್ತು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತೀರಿ ಎಂದಾದರೆ ನನ್ನಲ್ಲಿ ಬಿಲ್ಲು ಬಾಣ ಎಲ್ಲ ಇದೆ, ಮುಗಿಯುವವರೆಗೆ ನಿಮ್ಮ ವಿರುದ್ಧ ನಾನು ಹೋರಾಡುತ್ತೇನೆ, ಆಯ್ಕೆ ನಿಮ್ಮದು ಎಂದು ಹೇಳಿದರು. ಆಗ ಜನರಿಗೆ ಹಣ ಹೆಚ್ಚು ಪ್ರಿಯಕರವಾದ್ದಾಗಿತ್ತು. ಆದ್ದರಿಂದ ಎಲ್ಲಿ ಅವರು ಹಣ ಇಟ್ಟಿದ್ದರೋ ಅಲ್ಲಿಗೆ ಅವರು ಹೋದರು. ಇದರಲ್ಲಿ ಒಂದು ಪ್ರಾಮಾಣಿಕತೆ ಇದೆ. ಯಾಕಂತ ಹೇಳಿದರೆ ಅವರು ಕೇವಲ ತಮ್ಮ ಆತ್ಮರಕ್ಷಣೆಗೆ ಒಂದು ಮಾತು ಹೇಳಿದರೆ ಜನ ನಂಬ್ತಾ ಇರಲಿಲ್ಲ. ಸುಹೈಬ್ ರೋಮಿ ಹೇಳಿದ ಅಂತ ಹೇಳಿ ಜನ ನಂಬಿದರು. ಅಲ್ಲಿ ಅವರು ಹಣ ಇಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇಟ್ಟಿದ್ದಾರೆ.
ಅಂತಹ ಒಂದು ನಂಬಿಕೆ ಜನರಿಗೆ ಇತ್ತು, ಆ ವ್ಯಕ್ತಿಗಳ ಬಗ್ಗೆ ಅಂತಹ ಒಂದು ವಿಶ್ವಾಸ ಇತ್ತು. ಆದ್ದರಿಂದ ಅವರನ್ನು ಬಿಟ್ಟು ಹಣ ತೆಗೆದುಕೊಳ್ಳಲಿಕ್ಕೆ ಹೋದರು. ಮತ್ತು ಈ ವಿಷಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ದಿವ್ಯ ಸಂದೇಶದ ಮೂಲಕ ತಿಳಿಯಿತು. ಆದ್ದರಿಂದ ಅವರು ದೂರದಲ್ಲಿ ಬರ್ತಾ ಇರುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ರಬಿಹ ಸುಹೇಬ್. ಅಂತ ಹೇಳಿದರೆ, ಸುಹೇಬ್, ನಿಮ್ಮ ವ್ಯಾಪಾರ ಅತ್ಯಂತ ಯಶಸ್ವಿ ವ್ಯಾಪಾರವಾಗಿದೆ. ಆ ವ್ಯಾಪಾರ ಯಾವುದು ಅಂತ ಹೇಳಿದರೆ, ತಮ್ಮ ಇಡೀ ಹಣವನ್ನು ಅಲ್ಲಿ ಬಿಟ್ಟು ಒಬ್ಬಂಟಿಯಾಗಿ ಯಾನ ಮಾಡಿದ್ದರು. ಇಲ್ಲಿ ನೋಡಿ, ಒಬ್ಬೊಬ್ಬರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು ಕೂಡ ಚಾರಿತ್ರ್ಯದ ಎಂತಹ ಉನ್ನತ ಮಾದರಿಗಳನ್ನು ಮೆರೆದರು ಅಂತ ಹೇಳಿದರೆ, ಇದಕ್ಕಿಂತ ಮೊದಲು ಉಸ್ಮಾನ್ ಬಿನ್ ತಲ್ಹಾರ ಬಗ್ಗೆಯೂ ಕೂಡ ಪವಿತ್ರ ಖುರ್ಆನ್ನ ವಾಣಿ ಅವತೀರ್ಣಗೊಂಡಿತು. ಅದೇ ರೀತಿ ಸುಹೇಬ್ ರೋಮಿ ಅವರ ಬಗ್ಗೆಯೂ ಕೂಡ ಪವಿತ್ರ ಖುರ್ಆನ್ನ ವಾಣಿ ಅವತೀರ್ಣಗೊಂಡಿತು. ಇದು ಸೂರತುಲ್ ಬಕರಾದ 207ನೇ ಸೂಕ್ತದಲ್ಲಿದೆ. ಅಲ್ಲಿ ಹೇಳಲಾಯಿತು, ವಮಿನನ್ನಾಸಿ ಮೈ ಯಶ್ರಿ ನಫ್ಸಹು ಬುತಿಗಾಅ ಮರದಾತಿಲ್ಲಾಹ್ ವಲ್ಲಾಹು ರഊಫುಂ ಬಿಲ್ ಇಬಾದ್. ಮತ್ತು ಮನುಷ್ಯರ ಪೈಕಿ ಕೆಲವರು ಅಲ್ಲಾಹನ ಸಂಪ್ರೀತಿಗಾಗಿ ತಮ್ಮನ್ನೇ ತಾವು ಮಾರಿಕೊಳ್ಳುವಂತಹ ವ್ಯಕ್ತಿಗಳಿದ್ದಾರೆ. ಅವರಿಗೆ ತಿಳಿದಿರಲಿ, ಅಲ್ಲಾಹನಾದರೂ ಅತ್ಯಂತ ಕರುಣೆಯುಳ್ಳವರಾಗಿದ್ದಾರೆ ತನ್ನ ದಾಸರ ಬಗ್ಗೆ. ಆದ್ದರಿಂದ ಯಾವ ತ್ಯಾಗಗಳನ್ನು ಅವರು ಮಾಡುತ್ತಿದ್ದಾರೋ ಅದು ಅಲ್ಲಾಹನಿಗೆ ಗೊತ್ತಿದೆ. ಈ ವಿಶ್ವಾಸ ಇರುವ ಮನುಷ್ಯನಲ್ಲಿ ಇರಬೇಕಾಗಿದೆ. ಮನುಷ್ಯ ಕೆಲವೊಮ್ಮೆ ತ್ಯಾಗ ಮಾಡುವಾಗ, ಕೆಲವೊಮ್ಮೆ ಕಷ್ಟ ಸಹಿಸುವಾಗ, ಕೆಲವೊಮ್ಮೆ ಅಲ್ಲಾಹನಿಗಾಗಿ ಸಹಿಷ್ಣುತೆ ತೋರುವಾಗ ಅಲ್ಲಾಹನು ನೋಡುತ್ತಿರುತ್ತಾನೆ. ಆದ್ದರಿಂದ ಇದನ್ನು ಅಲ್ಲಾಹನು ಹೇಳಿದ್ದಾನೆ ಕೂಡ ಇಲ್ಲಿ. ಕೆಲವರು ಅಲ್ಲಾಹನ ಸಂಪ್ರೀತಿಗಾಗಿ ತಮ್ಮನ್ನೇ ತಾವು ಮಾರಿಕೊಳ್ಳುವಂತಹ ವ್ಯಕ್ತಿಗಳಿದ್ದಾರೆ ಮತ್ತು ಅಲ್ಲಾಹನಾದರೂ ತನ್ನ ದಾಸರ ಬಗ್ಗೆ ಅತ್ಯಂತ ಕರುಣೆಯುಳ್ಳವನಾಗಿದ್ದಾನೆ. ಈ ವಿಶ್ವಾಸ ನಮ್ಮಲ್ಲಿಯೂ ಬೇಕಾದಂಥ ಅಗತ್ಯ ಇದೆ. ಯಾವ ಸಂದರ್ಭದಲ್ಲಿ ಯಾವುದೇ ತ್ಯಾಗ ಮಾಡುವುದಿದ್ದರೆ ಅಲ್ಲಾಹನನ್ನು ಮುಂದಿಟ್ಟುಕೊಂಡು ಆ ತ್ಯಾಗ ಮಾಡುವುದಾದರೆ ಅಲ್ಲಾಹನದನ್ನು ನೋಡುತ್ತಾನೆ ಎಂಬಂತಹ ಒಂದು ಭಾವನೆ ನಮ್ಮಲ್ಲಿರಬೇಕು. ಆದ್ದರಿಂದಲೇ ಸುಹೇಬ್ ರೋಮಿ ಅವರ ತ್ಯಾಗವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮೊದಲೇ ತಿಳಿಸಲಾಯಿತು ಮತ್ತು ಅಲ್ಲಾಹನ ಅದಕ್ಕೆ ಒಂದು ವಾಣಿಯನ್ನು ಕೂಡ ಇಳಿಸಿದನು. ಇದೆಲ್ಲವೂ ಕೂಡ ಅವರು ಅಲ್ಲಾಹನ ಪ್ರವಾದಿಯ ಒಂದು ಆದೇಶವನ್ನು ಕಾರ್ಯರೂಪಕ್ಕೆ ತರಲು ಯಾವ ತ್ಯಾಗಕ್ಕೂ ಸಿದ್ಧರಾದಂತಹ ವ್ಯಕ್ತಿಗಳಾಗಿದ್ದರು ಎಂಬುದನ್ನು ಸೂಚಿಸುತ್ತದೆ. ಇನ್ನು ಬಹಿರಂಗವಾಗಿ ಹಿಜ್ರತ್ಗೆ ಹೋದಂತಹ ವ್ಯಕ್ತಿ ಅಂತ ಹೇಳಿದರೆ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರು. ಉಮರ್ ರದಿಯಲ್ಲಾಹು ತಆಲಾ ಅನ್ಹುರು ಇತರಕ್ಕೆ ಭಿನ್ನವಾಗಿ ಅವರು ಹಿಜ್ರತ್ ಅಥವಾ ವಲಸೆಗೆ ಹೋಗುವ ಸಿದ್ಧತೆ ನಡೆಸಿದರು ಮತ್ತು ತಮ್ಮ ಬಿಲ್ಲು, ಬಾಣ ಇತ್ಯಾದಿಗಳನ್ನು ಅವರು ಅದರ ಸಿದ್ಧತೆಯೊಂದಿಗೆ ಅವರು ಕಾಬಾಕ್ಕೆ ಹೋದರು. ಅಲ್ಲಿ ಪ್ರದಕ್ಷಿಣೆ ಮಾಡಿದರು ಮತ್ತು ಮುಕಾಮೆ ಇಬ್ರಾಹಿಂನಲ್ಲಿ ಪ್ರಾರ್ಥನೆ ಮಾಡಿದರು. ಅನಂತರ ಕುರೈಶರನ್ನು ಉದ್ದೇಶಿಸಿ ಹೇಳಿದರು, ನಾನು ಇವತ್ತು ಮಕ್ಕದಿಂದ ಮದೀನಾಕ್ಕೆ ಹೋಗ್ತಾ ಇದ್ದೇನೆ. ಯಾರಾದರೂ ನನ್ನನ್ನು ಹಿಂಬಾಲಿಸುವುದಾದರೆ, ಅವರಿಗೆ ತಾಯಿಗೆ ಮಗ ಇಲ್ಲದಂತೆ ಆಗಬೇಕಾದ್ರೆ ಅವರು ನನ್ನನ್ನು ಹಿಂಬಾಲಿಸಲಿ, ಅಥವಾ ಹೆಂಡತಿಗೆ ಗಂಡ ಇಲ್ಲದಂತೆ ಮಾಡಬೇಕಾದ್ರೆ ಅವರು ನನ್ನನ್ನು ಹಿಂಬಾಲಿಸಲಿ ಎಂದು ಹೇಳಿ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟು ಒಬ್ಬಂಟಿಯಾಗಿ ಹಿಜ್ರತ್ ಮಾಡಿದರು. ಇದು ಒಬ್ಬೊಬ್ಬ ವ್ಯಕ್ತಿಯಲ್ಲಿದ್ದಂಥ ಒಂದು ಧೈರ್ಯ. ಉಮರ್ ರದಿಯಲ್ಲಾಹು ತಆಲಾ ಅನ್ಹು ಬಹಳ ಅಜಾನುಬಾಹು, ಅವರು ದೊಡ್ಡ ಶರೀರ ಮತ್ತು ಅವರು ಕುದುರೆಯಲ್ಲಿ ಕೂತರೆ ನೆಲ ಕಾಲಿಗೆ ತಾಗ್ತಾ ಇತ್ತಂತೆ. ಮತ್ತು ಬಟ್ಟೆ ವಿತರಣೆ ಮಾಡುವಾಗಲೂ ಕೂಡ ಉಮರ್ ರದಿಯಲ್ಲಾಹು ತಆಲಾ ಅನ್ಹುಗೆ 2 ಬಟ್ಟೆ ವಿತರಣೆ ಮಾಡಲಾಗ್ತಾ ಇತ್ತು. ಯಾಕಂತೇಳಿದರೆ ಒಂದು ಬಟ್ಟೆ ಅವರಿಗೆ ಆಗ್ತಾ ಇರಲಿಲ್ಲ. ಅಂತಹ ಅಜಾನುಬಾಹು ಮತ್ತು ಆ ಕೇವಲ ಶರೀರ ಮಾತ್ರ ಅಲ್ಲ, ಅವರ ಧೈರ್ಯ, ಅವರ ಶೌರ್ಯ ಮತ್ತು ಅವರ ವ್ಯಕ್ತಿತ್ವದಲ್ಲಿದ್ದಂತಹ ಆ ಗಾಂಭೀರ್ಯ ಇತ್ಯಾದಿಗಳಿಂದಾಗಿ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರಿಗೆ ಒಂದು ವಿಶೇಷ ಸ್ಥಾನಮಾನ ಇತ್ತು. ಹೀಗೆ ಅವರು ಒಬ್ಬಂಟಿಯಾಗಿ ಯಾತ್ರೆ ಮಾಡಿದರು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನೀವು ನೋಡುವುದಾದರೆ, ಎಲ್ಲರೂ ಯಾತ್ರೆ ಹೋದ ಬಳಿಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊನೆಗೆ ಹಿಜ್ರತ್ ಮಾಡಿದರು. ಹೀಗೆ ಅವರು ಅಲ್ಲಾಹನ ಅನುಮತಿಗೆ ಕಾಯುತ್ತಾ ಇದ್ದರು. ಅಲ್ಲಾಹನ ಅನುಮತಿ ಇಲ್ಲದೆ ಹಿಜ್ರತ್ ಮಾಡಲಿಲ್ಲ. ಈಗ ನಾವು ಸಾಮಾನ್ಯವಾಗಿ ವಿಶ್ವದ ನಾಯಕರಲ್ಲಿ ನೋಡ್ತೇವೆ, ಸ್ವಲ್ಪ ಅಭದ್ರತೆಯ ವಾತಾವರಣ ಇದೆ ಅಂತ ಹೇಳಿದರೆ ನಾಯಕ ಮೊದಲು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗ್ತಾರೆ. ಈಗಲೇ ನೀವು ನೋಡೋದಾದರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರಾಷ್ಟ್ರದ ಜನರು ಅಭಯ ಕೋರಿ ಬಂದವರು ನಮ್ಮ ದೇಶದಲ್ಲೂ ಇದ್ದಾರೆ. ಭಾರತದಲ್ಲಿ ನಮ್ಮ ಪಕ್ಕದ ದೇಶದ ಒಂದು ಮಹಿಳೆ ಬಂದಿದ್ದಾರೆ, ಇಲ್ಲಿ ವಾಸಿಸ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ಕೊನೆಯಲ್ಲಿ ಹಿಜ್ರತ್ ಮಾಡಿದರು. ಮೊದಲು ತಮ್ಮ ಅನುಯಾಯಿಗಳಿಗೆ ಅವರು ವಲಸೆ ಹೋಗಲು ಹೇಳಿದರು ಮತ್ತು ತಮ್ಮ ವಲಸೆಗೆ ಅವರು ದೇವನ ಅನುಮತಿಯನ್ನು ಕಾಯ್ತಾ ಇದ್ದರು. ಇದು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟು ಧೈರ್ಯವಂತರಾಗಿದ್ದರು ಮತ್ತು ಅಲ್ಲಾಹನ ಆಜ್ಞೆಯನ್ನು ಸದಾ ಪಾಲಿಸುವಂತಹ ವ್ಯಕ್ತಿಯವರಾಗಿದ್ದರು ಎಂದು ನಮಗೆ ವ್ಯಕ್ತವಾಗುತ್ತದೆ. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೊನೆಗೆ ವಲಸೆ ಹೋಗುವಂತಹ ಅನುಮತಿ ದೊರೆಯಿತು. ಆ ಸಂದರ್ಭದಲ್ಲಿ ಅವರು ವಲಸೆಗೆ ಸಿದ್ಧರಾದರು ಮತ್ತು
ಅವರು ವಲಸೆಗೆ ಸಿದ್ಧರಾಗುವಂತಹ ಸಂದರ್ಭದಲ್ಲಿ ಅವರಿಗೆ ವಲಸೆ ಆದೇಶ ಬಂದಾಗ ಮಧ್ಯಾಹ್ನದ ಹೊತ್ತು ಅವರು ಉಮರ್ ರದಿಯಲ್ಲಾಹು ತಾಲಾನು, ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಾಲಾನುರವರ ಮನೆಗೆ ಹೋದರು ಮತ್ತು ತಮ್ಮ ವಲಸೆಯ ಸಿದ್ಧತೆಯ ಬಗ್ಗೆ ಅವರು ಮಾತನಾಡಿದರು. ಹೀಗೆ ನಾವು ನೋಡುವುದಾದರೆ ಹಿಜ್ರತ್ನಲ್ಲಿ ನಾವು ಸಾಮಾನ್ಯವಾಗಿ ಹಿಜರಿ ಕ್ಯಾಲೆಂಡರ್ನಲ್ಲಿ ಮೊದಲ ತಿಂಗಳು ಯಾವುದು ಅಂತ ಹೇಳಿದರೆ ಮೊಹರ್ರಮ್ ತಿಂಗಳು. ಈ ಅಕಬಾ ಒಪ್ಪಂದ ನಡೆದದ್ದು ಯಾವಾಗ ಹಿಜ್ರತ್ನ ಬಗ್ಗೆ? ಅದು ಜಿಲ್ಹಜ್ 12ನೇ ತಿಂಗಳಿನಲ್ಲಿ. ಅನಂತರ ಹಿಜ್ರತ್ಗೆ ಕ್ಯಾಲೆಂಡರನ್ನು ಆಯ್ಕೆ ಮಾಡುವಾಗ ಮೊಹರ್ರಮ್ ಮೊದಲನೇ ತಿಂಗಳನ್ನು ಆಯ್ಕೆ ಮಾಡಲಾಯಿತು. ಯಾಕಂತ ಹೇಳಿದರೆ ಆಗ ಹಿಜ್ರತ್ನ ಆರಂಭವಾಗಿತ್ತು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರತ್ ಮಾಡುವಾಗ ಅವರು ಸಫರ್ 26ರಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರತ್ ಮಾಡಿದರು. ಆದ್ದರಿಂದ ಅವರ ಹಿಜ್ರತ್, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಜ್ರತ್ ಅದು ರಬಿಯುಲ್ ಅವ್ವಲ್ ನಲ್ಲಿ ಅವರು ಮದೀನಾ ಪ್ರವೇಶ ಮಾಡಿದರು. ಸಫರ್ನಲ್ಲಿ ಅವರು ಹಿಜ್ರತ್ ಆರಂಭಿಸಿದರು ಮತ್ತು ರಬಿಯುಲ್ ಅವ್ವಲ್ ತಿಂಗಳಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ಪ್ರವೇಶ ಮಾಡಿದರು. ಆದರೆ ಹಿಜ್ರಿ ಕ್ಯಾಲೆಂಡರ್ ಅದು ಮೊಹರ್ರಮ್ನಿಂದ ಆರಂಭವಾಗುತ್ತದೆ. ಯಾಕೆಂತ ಹೇಳಿದರೆ ಅವರ ಹಿಜ್ರತ್ನ ಪ್ರಕ್ರಿಯೆ ಅಥವಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹಿಜ್ರತ್ನ ಆರಂಭ ಅದು ಮೊಹರ್ರಮ್ ತಿಂಗಳಿನಲ್ಲಿ ಆಗಿತ್ತು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಹಿಜ್ರತನ್ನು ಮಾಡಿದರು ಮತ್ತು ಹಿಜ್ರತ್ನ ಮತ್ತಷ್ಟು ವಿವರಗಳನ್ನು ನಾವು ಮುಂದಿನ ಸರಣಿಯಲ್ಲಿ 22ನೇ ಸರಣಿಯಲ್ಲಿ ನಾವು ಅವರು ಹೇಗೆ ಹಿಜ್ರತ್ ಮಾಡಿದರು ಇತ್ಯಾದಿ ವಿವರಗಳನ್ನು ಆ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.